ತುಂಬಾನೇ ನನಗೆ ಖುಷಿ ಆಯಿತು. ಅದು ಒಂದು ಸಂಪ್ರದಾಯ, ಒಂದು ಡಿಫ್ರೆಂಟ್. ಯೂಶಲಿ ನಾವು ತೇರಿಗೆ ಬಾಳೆಹಣ್ಣು ಎಸಿತೀರಿ, ಬಟ್ ತೇರ್ ಮೇಲೆಯಿಂದ ಪೂಜಾರಿಗಳು ನಮಗೆ ಬಾಳೆಹಣ್ಣು ಕೊಟ್ಟಿದ್ದು ಅದೊಂಥರ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತು. ನನಗೆ ಹೊಸ್ದಾಗಿ ಅನಿಸ್ತು. ಅದು ತುಂಬ ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ರಿ ನಮ್ಮ ನೇಬರ್ ಆಂಟೀಸು, ಫ್ರೆಂಡ್ಸು, ನಾವೆಲ್ಲ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಇವತ್ತಿನ ದಿನ ಮಾರ್ನಿಂಗಿಂದ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಶಿವರಾತ್ರಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾಯಿದ್ರಿ. ಇದರಲ್ಲಿ ನಮ್ಮ ಮನೆ ದೇವರು ಕೋಡಿಹಳ್ಳಿ ಮುನೇಶ್ವರಂದು ವಿಭೂತಿ ಅಲಂಕಾರ ಮಾಡಿದರು. ಅದು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸು ಹಾಕಿರ್ತೀನಿ ನೋಡಿ. ತುಂಬಾ ಚೆನ್ನಾಗಿತ್ತು. ಏನು ಹೇಳೋದಕ್ಕೂ ಆಗಲ್ಲ. ನೀವೇ ವಿಡಿಯೋನ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿ. ನಾನ್ ಸ್ಟಾಪಾಗಿ ಊಟ, ಟೀ, ಕಾಫಿ, ಪಾನಕ, ಮಜ್ಜಿಗೆ ಎಲ್ಲ ಎಷ್ಟು ಜನ ಬರ್ತಾಯಿದ್ರು. ವೆರೈಟಿ ಊಟಗಳ್ನು ಹಾಕ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ಸ್ ಎಲ್ಲ ಆಸಮ್ ಆಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ವ್ಯವಸ್ಥೆ. ಅವ್ರು ಮಾಡಿರೋ ಅಂಥದ್ದು ಜನಗಳಿಗೆ ಎಲ್ಲೂ ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಎಷ್ಟು